ಮಳೆಗಾಲ ನಮ್ಮ ಡ್ರೆಸ್ಗಳು ಒಣಗೋದಿಲ್ಲ. ಸೊ ಹಾಗಾಗಿ ಎಲ್ರಿಗೂ ಕೂಡ ಈಸಿ ಆಗಲಿ ಅಂತ ರಂಗೋಲಿ ಲಾಂಡ್ರಿ ಓಪನ್ ಆಗಿದೆ. ಸೊ ಹಾಗಾಗಿ ಸಾಕಷ್ಟು ಸರ್ವಿಸ್ ಇದೆ. ಯಾವ ರೀತಿ ಏನೆಲ್ಲ ಸರ್ವಿಸ್ ಇದೆ ನಿಮ್ದು ಅಂತ? ವಾಷಿಂಗ್, ಓಕೆ, ಇಸ್ತ್ರಿ, ಓಕೆ, ಡ್ರೈ ವಾಶ್, ರೀಸನೇಬಲ್ ರೇಟ್ ಇಡುವ ಓಕೆ ಅಂತ 1 ತಿಂಗಳು 2 ತಿಂಗಳು. ಓಕೆ, 2 ತಿಂಗಳು ಆಫರ್ ಇದೆ. ಓಕೆ, ಇವರು ಎಂಬ್ರಾಯ್ಡಿಂಗ್ ಕೂಡ ಮಾಡ್ತಾರೆ, ಮಿಷಿನ್ ಎಂಬ್ರಾಯ್ಡಿಂಗ್ ಅಲ್ವಾ ಮ್ಯಾಮ್? ಇಲ್ಲಿ ಬಂದ್ರೆ ನಿಮಗೆ ಡ್ರೆಸ್ ಸ್ಟಿಚ್ ಮಾಡು ಅಂತ ಹೇಳಿದ್ದು ಐರನ್ ತನಕ ನಿಮ್ಮ ಡ್ರೆಸ್ಗಳು ಇಲ್ಲಿ ತಯಾರಾಗತ್ತೆ ಅನ್ನುವಂತಹ ಮಾತನ್ನ ಮೇಡಮ್ ಅವ್ರು ಹೇಳಿದ್ರು. ಮ್ಯಾಮ್, ನೀವು ಅಂದ್ರೆ ಟೀ ಶರ್ಟ್ ಕೂಡ ಡಿಸೈನ್ ಮಾಡಿ ಕೊಡ್ತೀರಲ್ವಾ, ಜೊತೆಗೆ ಹ್ಯಾಂಡ್ ಬ್ಯಾಗ್ ಕೂಡ ಡಿಸೈನ್ ಮಾಡಿ ಕೊಡ್ತೀರಲ್ವಾ ಮ್ಯಾಮ್? ಹೌದು. ಓಕೆ. ನಮಸ್ಕಾರ. ನೀವೇನಾದರೂ ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಹಿಂದೆ ಈ ವಿಡಿಯೋವನ್ನ ಸೇವ್ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಇವಾಗ ಮಳೆಗಾಲ ನಮ್ಮ ಡ್ರೆಸ್ಗಳು ಒಣಗೋದಿಲ್ಲ. ತುಂಬ ಹರಸಾಹಸ ಪಡಬೇಕಾಗತ್ತೆ ಡ್ರೆಸ್ಗಳನ್ನು ಒಣಗೋಸೋದಕ್ಕೆ. ಜೊತೆಗೆ ಶಾಲೆಗೆ ಹೋಗೋ ಮಕ್ಕಳಿದ್ರೆ ಅವರ ಯೂನಿಫಾರ್ಮ್ಗಳು ಒಣಗೋದಿಕ್ಕೆ ಮನೆಯಲ್ಲಿ ಪೇರೆಂಟ್ಸ್ಗಳು ಕಷ್ಟ ಪಡಬೇಕಾಗತ್ತೆ ಈ ಒಂದು ಸೀಸನ್ನಲ್ಲಿ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಈಸಿ ಆಗಲಿ ಅಂತ ನಮ್ಮ ಸುಳ್ಳಿದ ಚೆನ್ನಕೇಶವ ದೇವಸ್ಥಾನದ ಬಿಲ್ಡಿಂಗ್ನಲ್ಲಿ ರಂಗೋಲಿ ಲಾಂಡ್ರಿ ಓಪನ್ ಆಗಿದೆ. ಸೊ ಹಾಗಾಗಿ ಸಾಕಷ್ಟು ಸರ್ವಿಸ್ ಇದೆ. ಇಲ್ಲಿ ಅವರನ್ನ ಮಾತಾಡಿಸ್ತೀನಿ ನಾನು, ಯಾವ ರೀತಿಯ ಸರ್ವಿಸ್ ನೀಡ್ತಾರೆ, ಜೊತೆಗೆ ಏನು ರೇಟ್ ಇದೆ ಎಲ್ಲವನ್ನ ಕೂಡ ನಿಮಗೆ ಮಾಹಿತಿ ಕೊಡ್ತೀನಿ, ಬನ್ನಿ. ಈ ಒಂದು ರಂಗೋಲಿ ಲಾಂಡ್ರಿಯ ಮಾಲಕಿ ಪ್ರಶಾಂತಿ ಬಡ್ಡಡ್ಕರ್ ಅವರು ಒಳ್ಳೆಯ ಲೊಕೇಶನ್ನಲ್ಲಿ ಈ ಒಂದು ಲಾಂಡ್ರಿಯನ್ನು ಓಪನ್ ಮಾಡಿದ್ದಾರೆ. ಯಾಕೆಂತ ಹೇಳಿದರೆ ಇದು KVGಯ ಹತ್ತಿರ ಇದೆ. ಸೊ ಹಾಗಾಗಿ ಸ್ಟೂಡೆಂಟ್ಸ್ಗಳು ಜಾಸ್ತಿ ಬರ್ತಾರೆ ಆನ್ ದಿ ವೇ. ಹಾಗಾಗಿ ಅವರು ಒಳಗಡೆ ಇದ್ದಾರೆ, ಅವರನ್ನ ನಾನು ಮಾತಾಡಿಸ್ತೇನೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಟೈಲರ್ ವೃತ್ತಿಯನ್ನು ಮಾಡ್ತಾ ಇದ್ರೆ 20 ವರ್ಷ ಪೂರೈಸಿದೆ. ಫಸ್ಟ್ ನಿಮಗೆ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ ನಾನು. ಸೊ ಏನಂದ್ರೆ ಈಗ ಹೊಸ ಉದ್ಯಮ 2025ಕ್ಕೆ ಹೊಸದೇನಾದ್ರೂ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಹೊಸದಾಗಿ ಲಾಂಡ್ರಿನ ಓಪನ್ ಮಾಡಿದ್ದೀರಾ. ಅದು ಕೂಡ ಒಳ್ಳೆಯ ಲೊಕೇಶನ್ ಅಲ್ಲಿ ಮಾಡಿದ್ದೀರಾ. ಸೊ ಹಾಗಾಗಿ ಆಲ್ ದ ಬೆಸ್ಟ್ ನಿಮಗೆ. ಸೊ ಹೇಳಿ, ಯಾವ ರೀತಿ ಏನೆಲ್ಲ ಸರ್ವಿಸ್ ಇದೆ ನಿಮ್ದು ಅಂತ? ವಾಷಿಂಗ್, ಓಕೆ, ಇಸ್ತ್ರಿ, ಓಕೆ, ಡ್ರೈ ವಾಶ್. ಸದ್ಯಕ್ಕೆ ಅಷ್ಟು. ಓಕೆ, ಸಣ್ಣ ಮಟ್ಟಿನಲ್ಲಿ ಪ್ರಾರಂಭ ಮಾಡಿದ್ದು. ಹೌದು. ಓಕೆ, ಅಂದ್ರೆ ಒಬ್ರಿಯಾ ಅಲ್ಲ ಯಾರಾದ್ರೂ? ನಂಗೆ ಪಾರ್ಟ್ನರ್ ಇದ್ದಾರೆ, ಪಕ್ಕದ ಸ್ಪಂದನ ಜ್ಯುವೆಲ್ಲರಿ ಅವರು, ಸಂಜೀವ. ಓಕೆ, ಇಬ್ರು ಸೇರ್ಕೊಂಡು ಈ ಒಂದು ಉದ್ಯಮಕ್ಕೆ ಕಾಲಿಟ್ಟಿದ್ದೀರಾ ಅಲ್ವಾ? ಸೊ ಹಾಗಾಗಿ ಈಗ ಸಾಕಷ್ಟು ಲಾಂಡ್ರಿಗಳಿವೆ ಸುಳ್ಳ್ಯದಲ್ಲಿ ಅಲ್ವಾ? ನಿಮ್ದು ಏನು ಸ್ಪೆಷಾಲಿಟಿ ಇದೆ ಅಂದ್ರೆ ಏನು ರೇಟ್ ಅಲ್ಲಿ ಕಡಿಮೆ ಇದೆಯಾ, ಹೇಗೆ ಏನು ಅಂತ? ಫಸ್ಟಿಗೆ ಸ್ವಲ್ಪ ರೀಸನೇಬಲ್ ರೇಟ್ ಇಡುವ ಓಕೆ ಅಂತ 1 ತಿಂಗಳು 2 ತಿಂಗಳು. ಓಕೆ, 2 ತಿಂಗಳು ಆಫರ್ ಇದೆ. ಓಕೆ, ಓಪನ್ ಆದ ಲೆಕ್ಕದಲ್ಲಿ ಆಫರ್ ಇದೆ. ಓಕೆ, ನಿಮ್ ಜೊತೆ ಕೇಳ್ತಾ ಇದ್ರೆ ಹೇಗೆ? ನೀವು ಟೈಲರಿಂಗ್ ಮಾಡ್ತಾ ಇದ್ರಿ 20 ವರ್ಷದಿಂದ, ಸ್ಟೂಡೆಂಟ್ಸ್ ಜಾಸ್ತಿ ಬರ್ತಾರೆ ಹಾಗಾಗಿ ಕೇಳ್ತಾ ಇದ್ರು, ಕಸ್ಟಮರ್ ಕೇಳ್ತಾ ಇದ್ರು ಸೀರೆ ಐರನ್ ಮಾಡೋದೆಲ್ಲಿ, ವಾಷಿಂಗ್ ಕೊಡೋದೆಲ್ಲಿ ಅಂತ ಕೇಳ್ತಾ ಇದ್ರು. ನಾವಲ್ಲೇ ಪಕ್ಕದಲ್ಲಿ ಇರ್ತದಲ್ಲ ತೋರಿಸ್ತಾ ಇದ್ವಿ, ಕಳಿಸ್ತಾ ಇದ್ರಿ. ಇವತ್ತು ನೀವೇ ಓಪನ್ ಮಾಡಿದೀರಾ. ಸೊ ಹಾಗಾಗಿ ಸುಳ್ಳೆ ಜನರಿಗೆ ಏನ್ ಹೇಳ್ತೀರಾ ನೀವು? ಅಂದ್ರೆ ಈಗ ಓಪನ್ ಆಗಿದೆ, ಬರ್ಬೇಕು, ಏನ್ ರಿಕ್ವೆಸ್ಟ್ ಮಾಡ್ತೀರಿ? ಅದೇ ಟೈಲರಿಂಗ್ ನಿಮ್ಗೆ 20 ವರ್ಷ ಕೈ ಹಿಡಿದಿದ್ದಾರೆ ಜನ, ಹಾಗಾಗಿ ಇದನ್ನ ಕೂಡ ನಿಮಗೆ ಕೈ ಹಿಡಿಬೇಕಾಗತ್ತೆ. ಹೊಸ ಉದ್ಯಮ, ನಮಗೆ ಧೈರ್ಯ ಬೇಕಾಗತ್ತೆ ಏನ್ ಮಾಡ್ಬೇಕಾದ, ಅದ ಕಾರಣ ಜನರ ಸಹಕಾರ ಬೇಕು. ಏನ್ ಹೇಳ್ತೀರಾ ಅಂತ? ಸಹಕಾರ ಬೇಕು ಅಂತಾನೆ ಕೇಳಿದ್ರು. ಸಹಕಾರ ಬೇಕು, ಎಲ್ರು ಬನ್ನಿ, ಒಳ್ಳೆ ರೀತಿಯಲ್ಲಿ ಮಾಡಿ ಕೊಡ್ತೀರಲ್ವಾ? ಓಕೆ ಮೇಡಮ್. ಪ್ರಶಾಂತಿ ಬಡ್ಡಡ್ಕರ್ ಮೇಡಮ್ ಅವರು ಇವಾಗ ಲಾಂಡ್ರಿ ಉದ್ಯಮವನ್ನ ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಅದರೊಂದಿಗೆ 20 ವರ್ಷಗಳ ಕಾಲ ಟೈಲರಿಂಗ್ ಅನ್ನ ಶುರು ಮಾಡಿ ಅದರೊಂದಿಗೆ ಅಪ್ಡೇಟ್ ಆಗ್ತಾ ಇರ್ಬೇಕೇನಾದ್ರು. ಸೊ ಹಾಗಾಗಿ ಇವರು ಎಂಬ್ರಾಯ್ಡಿಂಗ್ ಕೂಡ ಮಾಡ್ತಾರೆ, ಮಿಷಿನ್ ಎಂಬ್ರಾಯ್ಡಿಂಗ್ ಅಲ್ವಾ ಮ್ಯಾಮ್? ಸೊ ಹಾಗಾಗಿ ಸಾಕಷ್ಟು ಬರ್ತಾ ಇದೆಯಾ ನಿಮಗೆ? ಕೆಲಸ ಬರ್ತಾ ಇದೆ. ಈಗ ಜಾಸ್ತಿ ಬೇಡಿಕೆ ಇದೆಯಲ್ವಾ? ಹೌದು. ಓಕೆ, ಆದ್ರೆ ಈಗ ಕಾಂಪಿಟೇಷನ್ ಕೂಡ ಜಾಸ್ತಿ ಇದೆ. ಓಕೆ, ಆರಿ ಎಂಬ್ರಾಯ್ಡಿಂಗ್ ಕೂಡ ಇದೆಯಾ ನಿಮ್ಮಲ್ಲಿ? ಇಲ್ಲ, ಕಸ್ಟಮರ್ ಕೇಳಿದ್ರೆ ಮಾಡಿಸಿ ಕೊಡ್ತೀರಾ. ಓಕೆ, ಇದೆಲ್ಲ ಹೇಗೆ ಚಾರ್ಜ್ ಮಾಡ್ತೀರಾ? ಅಂದ್ರೆ ಮಿನಿಮಮ್ 650. ಓಕೆ, ಡಿಪೆಂಡ್ಸ್. ಓಕೆ, ಡಿಸೈನ್ ಮೇಲೆ ಹೋಗುತ್ತೆ ಅಲ್ವಾ? ಈಗ ನೀವು 2 in 1 ಇದೆ ಅಂದ್ರೆ ಇದು ಕೂಡ ಇದೆ, ಎಂಬ್ರಾಯ್ಡಿಂಗ್ ಇದೆ, ಟೈಲರಿಂಗ್ ಜೊತೆಗೆ ಲಾಂಡ್ರಿ ಕೂಡ ಪ್ರಾರಂಭವಾಗಿದೆ ಅಲ್ವಾ? ಸೊ ಹಾಗಾಗಿ ಸಾಕಷ್ಟು ಜನರಿಗೆ ಉದ್ಯಮ ಕೂಡ ಕ್ರಿಯೇಟ್ ಆಗತ್ತೆ ನಿಮ್ಮಿಂದ ಅಲ್ವಾ? 4 ಜನ ಹುಡುಗಿಯರು ಇದ್ದಾರೆ ಕೆಲಸಕ್ಕಿದ್ದಾರೆ. ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಎಂಬ್ರಾಯ್ಡಿಂಗ್ ಇದೆ, ಜೊತೆಗೆ ಇಲ್ಲಿ ಟೈಲರಿಂಗ್ ಕೂಡ ಮಾಡ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ರು 2 in 1 ಅಂತ. ಇಲ್ಲಿ ಬಂದ್ರೆ ನಿಮಗೆ ಡ್ರೆಸ್ ಸ್ಟಿಚ್ ಮಾಡು ಅಂತ ಹೇಳಿದ್ದು ಐರನ್ ತನಕ
ನಿಮ್ಮ ಡ್ರೆಸ್ಗಳು ಇಲ್ಲಿ ತಯಾರಾಗತ್ತೆ ಅನ್ನುವಂತಹ ಮಾತನ್ನ ಮೇಡಮ್ ಅವರು ಹೇಳಿದ್ರು. ಸೊ ಹಾಗಾಗಿ ಒಳ್ಳೆಯ ಉದ್ಯಮಕ್ಕೆ ಅವರು ಇವಾಗ ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ಆಲ್ ದ ಬೆಸ್ಟ್ ಹೇಳೋಣ. ಮೇಡಮ್, ನೀವು ಒಂದು ಒಳ್ಳೆಯ ಉದ್ಯಮಕ್ಕೆ ಕಾಲಿಟ್ಟಿದ್ದೀರಾ, ಇದರೊಂದಿಗೆ ಅದನ್ನು ಕೂಡ ಪ್ರಾರಂಭ ಮಾಡಿದ್ದೀರಾ. ಸೊ ಹಾಗಾಗಿ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ನಾನು. ಓಕೆ ಮ್ಯಾಮ್, ನೀವು ಅಂದ್ರೆ ಟೀ ಶರ್ಟ್ ಕೂಡ ಡಿಸೈನ್ ಮಾಡಿ ಕೊಡ್ತೀರಾ ಅಲ್ವಾ? ಸೊ ಅಂದ್ರೆ ಬರ್ತದೆ ಆರ್ಡರ್ ಹೇಗೆ ನಿಮಗೆ? ಇಲ್ಲ ಆರ್ಡರ್ ಅಂತ ಇಲ್ಲ, ನಾವು ಇದು ಬಿಸ್ನೆಸ್ ಮಾಡುವ ಅಂತ ಅನ್ಕೊಂಡೆ. ಪ್ಲಾನ್ ಮಾಡಿದಿರಾ, ನೀವಾಗಿ ಲಾಂಚ್ ಮಾಡ್ತೀರಾ? ಹೌದು. ಓಕೆ, ಟೀ ಶರ್ಟ್ ಅಲ್ಲಿ ಹಾಕಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿ ಓಕೆ, ಕೇಳಿದ್ರೆ ಮಾಡಿ ಕೊಡ್ಬೋದು ಜೊತೆಗೆ. ಓಕೆ ಓಕೆ, ಸರಿ. ಜೊತೆಗೆ ಹ್ಯಾಂಡ್ ಬ್ಯಾಗ್ ಕೂಡ ಡಿಸೈನ್ ಮಾಡಿ ಕೊಡ್ತೀರಲ್ವಾ ಮ್ಯಾಮ್? ಹೌದು. ಓಕೆ, ಇದು ಹ್ಯಾಂಡ್ ಅಲ್ಲೇ ಮಾಡುದಾ ಹೇಗೆ? ಮಿಷನ್ ಅಲ್ಲೇ ಮಾಡಿ ಕೊಡುವಂತದ್ದು. ಆರ್ಡರ್ ಬಂದ್ರೆ ಮಾಡಿ ಕೊಡ್ತೀರಾ? ಎಲ್ರಿಗೂ ಸೇಮ್ ಬೇಕು ಅಂತ ಹೇಳಿದ್ರೆ ಇಂತಹ ಬ್ಯಾಗ್ ಅನ್ನು ಮಾಡಿ ಕೊಡುವಂತದ್ದು. ಈಸಿ ಕೂಡ ಆಗತ್ತೆ ತಕೊಂಡು ಹೋಗ್ಲಿಕ್ಕೆ. ಪ್ಲಾಸ್ಟಿಕ್ ಬ್ಯಾನ್ ಆಗಿದೆಯಲ್ವಾ? ಸೊ ಹಾಗಾಗಿ ಚೆನ್ನಾಗಿದೆ. ಸರಿ ಮ್ಯಾಮ್. ಎಸ್, ನೋಡಿದ್ರಲ್ಲ, ನಾನು ಆವಾಗಲೇ ಹೇಳಿದೆ ಈ ವಿಡಿಯೋವನ್ನ ಸೇವ್ ಮಾಡ್ಕೊಳ್ಳಿ ಅಂತ. ಯಾಕಂತ ಹೇಳಿದ್ರೆ ಇವಾಗ ಮಳೆಗಾಲಕ್ಕೆ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಸುಳ್ಳಿದ ಚೆನ್ನಕೇಶವ ದೇವಸ್ಥಾನದ ಹಿಂಭಾಗ, ಈ ಚೆನ್ನಕೇಶವ ದೇವಸ್ಥಾನದ ಬಿಲ್ಡಿಂಗ್ ನಲ್ಲಿ ಈ ಒಂದು ರಂಗೋಲಿ ಲಾಂಡ್ರಿ ಓಪನ್ ಆಗಿದೆ. ಜೊತೆಗೆ 2 in 1 ಇಲ್ಲಿ ಡ್ರೆಸ್ ಸ್ಟಿಚ್ ಮಾಡ್ತಾರೆ, ಜೊತೆಗೆ ಎಂಬ್ರಾಯ್ಡಿಂಗ್ ಮಾಡ್ತಾರೆ, ಜೊತೆಗೆ ಲಾಂಡ್ರಿ ಕೂಡ ಓಪನ್ ಆಗಿದೆ. ಸೊ ಹಾಗಾಗಿ ಸುಳ್ಳೆ ಜನರ ಸಹಕಾರ ಬೇಕು ಅನ್ನುವಂತಹ ಮಾತನ್ನ ಮೇಡಮ್ ಹೇಳಿದ್ರು. ಹಾಗಾಗಿ ನಾಳೆಯಿಂದನೇ ಇಲ್ಲಿಗೆ ಬನ್ನಿ ನಿಮ್ಮ ಡ್ರೆಸ್ಗಳನ್ನ ಹಿಡ್ಕೊಂಡು. ಸೊ ಹಾಗಾಗಿ ಇದಾಗಿದೆ ಇವತ್ತಿನ ವಿಶೇಷ. ರಿಪೋರ್ಟರ್ ಈಶ್ವರ ವಾರಣಾಸಿ, ಜೊತೆಗೆ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್, ನಾನು ಪೂಜಾ ಶ್ರೀ ಕೋಡಿ, ಸುದ್ದಿ ನ್ಯೂಸ್ ಸುಳ್ಯ.